ಕಪ್ಪೆ ಮತ್ತು ಕಲ್ಲಿನ ಬಸವನ ಹೊತ್ತು ಮಳೆಗಾಗಿ ಜನರ ಪ್ರಾರ್ಥನೆ. ಮಂಡ್ಯ ಜಿಲ್ಲೆಯಲ್ಲಿ ಮುನಿದ ವರುಣದೇವ, ಬತ್ತಿದ ಜೀವಜಲ. ಮಂಡ್ಯದ ಜನರು ರಣಬಿಸಿಲಿಗೆ ಅಕ್ಷರಶಃ ಹೈರಾಣಾಗಿದ್ದಾರೆ ನೋಡಿ. ಬಿಸಿಲಿನಿಂದ ವರುಣದೇವ ಕಣ್ಮರೆಯಾಗಿದ್ದಾನೆ. ಶಕೆ ತಾಳಲಾರದೆ ಜನರು ಇದೀಗ ಹಳ್ಳಿ ಜನ ವರುಣನ ಮೊರೆ ಹೋಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಆರಂಭವಾಗಿದೆ ಮಳೆರಾಯನ ಹಬ್ಬ. ಕಳೆ ಕಟ್ಟಿದೆ ಹುಯ್ಯೋ ಹುಯ್ಯೋ ಮಳೆರಾಯ ಸಂಭ್ರಮ. ಹೌದು, ಇಲ್ಲಿನ ಗ್ರಾಮೀಣ ಭಾಗದ ಜನರಲ್ಲಿ ಹುಯ್ಯೋ ಹುಯ್ಯೋ ಮಳೆರಾಯನ ಸಂಭ್ರಮ ಕಳೆ ಕಟ್ಟಿದೆ. ಮಳೆಗಾಗಿ ಗ್ರಾಮದ ಬೀದಿಯಲ್ಲಿ ಕಪ್ಪೆ ಮತ್ತು ಕಲ್ಲಿನ ಬಸವನಿಗೆ ಬಿಂದಿಗೆ ನೀರೆರೆದು ಮಳೆಗೆ ಮೊರೆ ಹೋಗಿದ್ದಾರೆ. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಶ್ರೀರಂಗಪಟ್ಟಣದ ತಾಲೂಕಿನ ಅರಿಕೆರೆ ಸೇರಿ ಸುತ್ತಮುತ್ತಲನ ಗ್ರಾಮದಲ್ಲಿ. ಇಲ್ಲಿ ಮುನಿದ ವರುಣನ ಒಲಿಸಿಕೊಳ್ಳಲು ಹಳ್ಳಿಗಳಲ್ಲಿ ಇದೀಗ ಮಳೆರಾಯನ ಹಬ್ಬ ಮಾಡ್ತಿದ್ದಾರೆ ಕಣ್ರಿ. ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಮಳೆ ಬಂದಿಲ್ಲ ಅಂತಾರೆ ಗ್ರಾಮದ ಹಿರಿಯರು. ಈಗ ಊರಲ್ಲಿ ಅರಕೆರೆ ಗ್ರಾಮದಲ್ಲಿ ಉಯ್ಯ ಉಯ್ಯ ಮಳೆ ರೈನ್ ಮಾಡ್ತಾ ಇದಾರೆ. ಏನು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ? ಮಳೆ ಉಯ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಈಗ ಅಷ್ಟೇ ಸಿಂದ ಮಳೆ ಇಲ್ಲ. ಹಿಂದೆ ಈ ರೀತಿ ಮಾಡೋದ್ರಿಂದ ಮಳೆ ಉಳಿತಿದೆ ಅನ್ನೋ ಜನ ಅಭಿಪ್ರಾಯದಿಂದ ಇದನ್ನು ಮಾಡ್ತಾ ಇದ್ರು. ಈಗ ಅದನ್ನೇ ಮುಂದುವರಿಸ್ತಾ ಇರೋದು ಉತ್ತಮವಾದ ಕೆಲಸ. ಮೊದಲು ಸಹ ಮಾಡ್ತಾ ಇದ್ರಾ? ಹಿಂದೂ ಮಾಡ್ತಿದ್ರು. ಹಿಂದೇನು ಮಾಡಿ ದೊಡ್ಡದಾಗೆ ಮಾಡ್ತಿದ್ರು. ಹಿಂಗೆ ಎತ್ತು ಪರ ಮಾಡಿ ಜನಕ್ಕೆಲ್ಲ ಊಟ ಹಾಕಿ ಮಾಡ್ತೀವಿ. ನೀವು ಎಲ್ಲ ಭಾಗವಹಿಸ್ತಾ ಇದ್ರಿ ಆ ಸಂದರ್ಭದಲ್ಲಿ? ಎಲ್ಲರೂ ಭಾಗವಹಿಸಿದ್ರು. ಇದ್ರ ಜೊತೆ ಇನ್ಯಾವ್ಯಾವ ಕಾರ್ಯಕ್ರಮ ಮಾಡ್ತಾ ಇದ್ರು ಮಳೆ ಉಯ್ದಾಗ? ಕತ್ತೆ ಮೆರವಣಿಗೆ ಮಾಡ್ತಾ ಇದ್ರು. ನಮ್ಮೂರಲ್ಲಿ ಕತ್ತೆಗಳೇ ಇಲ್ಲ. ಓಕೆ ಥ್ಯಾಂಕ್ ಯು. ಕಪ್ಪೆ ಮತ್ತು ಕಲ್ಲಿನ ಬಸವನಿಗೆ ಬಿಂದಿಗೆ ನೀರೆರಲಾಗಿದೆ. ಈ ಬಾರಿ ದೊಡ್ಡ ಮಟ್ಟದ ಮಳೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಕೇವಲ ಇಲ್ಲಿ ಮಾತ್ರವಲ್ಲದೆ ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ಈ ಸಂಪ್ರದಾಯ ಮುಂದುವರೆದಿದೆ. ಕಪ್ಪೆ ಮದುವೆ, ಕೋತಿ ಮದುವೆ ಮಾಡಿಸ್ತಿದ್ದಾರೆ. ಆದ್ರೆ ಬಹಳಷ್ಟು ಸಲ ಜನರ ನಂಬಿಕೆಯನ್ನ ವರುಣದೇವ ಸುಳ್ಳು ಮಾಡಿಲ್ಲ ನೋಡಿ. ಭಕ್ತಿಯಿಂದ ಬೇಡಿದ್ರೆ ದೇವರು ವರ ಕೊಡ್ತಾನಂತೆ. ಹಾಗೆ ಇದೀಗ ಜನರ ನಂಬಿಕೆ ನಿಜವಾಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.